ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಂಗಳೂರಲ್ಲಿ ನಡೆದಂಥ ಘಟನೆ ಇದು. ಒಬ್ಬ ತಾಯಿ ಪ್ರತಿನಿತ್ಯ ಅವಳ ಮನೆಗೆ ಬರುವಂತಹ ಒಂದು ಹಸುವಿಗೆ ಪ್ರತಿನಿತ್ಯ ಅದಕ್ಕೆ ಆಹಾರ ಮತ್ತು ಬಾಳೆಹಣ್ಣು ಅವಳ ಮನೇಲಿ ಏನಿತ್ತು ಆ ಪದಾರ್ಥಗಳನ್ನೆಲ್ಲ ಕೊಟ್ಟು, ಯಾರೂ ಮಕ್ಕಳಿಲ್ಲದೆ ಇರೋ ಆ ತಾಯಿ ಆ ಹಸುಗೆ ಪ್ರತಿನಿತ್ಯ ಅನ್ನದಾನವನ್ನು ಮಾಡ್ತಾ ಇರ್ತಾಳೆ. ಅಂದರೆ ಹಸುಗೆ ಗೋಗ್ರಾಸವನ್ನು ನೀಡ್ತಾ ಇರ್ತಾಳೆ. ಒಂದು ದಿವಸ ಅಂದರೆ ಇವತ್ತು ಆ ತಾಯಿ ತೀರ್ಕೊಳ್ತಾಳೆ. ಆ ತೀರ್ಕೊಂಡಾಗ ಆ ಹಸು ಎಲ್ಲಿತ್ತೋ ಏನೋ ಹುಡ್ಕೊಂಬಂದು ಆ ತಾಯಿಯ ಒಂದು ಶವದ ಮೇಲೆ, ಅಂದರೆ ಎಲ್ಲಿ ಆ ತಾಯಿಯ ಶವ ಇತ್ತೋ ಅಲ್ಲಿಗೆ ಬಂದು ಆ ಹಸು ರೋಧಿಸೋದನ್ನು ನಾವು ನೋಡ್ಬೋದು. ಆ ಹಸು ಎಷ್ಟು ಮಮತೆ, ಎಷ್ಟು ಕರುಣೆ, ಆ ಹಸುಗೆ ಎಷ್ಟು ಪ್ರೀತಿ, ಎಷ್ಟು ಬಾಂಧವ್ಯ. ಒಂದು ಮಗುಗೆ ನಿಸ್ವಾರ್ಥವಾಗಿ ನಾವು ಒಂದು ಹಣ್ಣು ಕೊಟ್ಟರೂ ಕೂಡ ಎಷ್ಟು ಪ್ರೀತಿ ಇಟ್ಕೊಳ್ಳುತ್ತೆ ನಮ್ಮ ಮೇಲೆ ಅಂತ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಇದು. ಹಾಗೆ ಒಂದು ಹಸುಗೆ ಪ್ರೀತಿಯಿಂದ ಒಂದು ಹಣ್ಣು ಕೊಟ್ಟರೆ ಸಾಕು, ಅದು ನಮ್ಮ ಮೇಲೆ ಎಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಳ್ಳುತ್ತೆ, ನಮ್ಮ ಮೇಲೆ ಎಷ್ಟು ಪ್ರೀತಿಯನ್ನು ತೋರಿಸುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆ ಹಸು ಈ ಪಕ್ಕದಲ್ಲಿರೋರಲ್ಲಿ ಎಷ್ಟು ಓಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ಅದು ಹೋಗ್ತಾ ಇಲ್ಲ. ಯಾಕೆ ಅಂತಂದರೆ ಆ ಋಣ, ಒಂದು ತುತ್ತಿನ ಅನ್ನದ ಋಣ, ಅರ್ಥ ಆಯ್ತಾ, ಮೂಕಜೀವಿಯನ್ನು ಕೂಡ ಅದ್ರ ಮನಸ್ಸು ಕೂಡ ನೋಯ್ತಾ ಇದೆ. ಹಾಗಾಗಿ ಇಷ್ಟೇ ನಾವು ಜೀವನದಲ್ಲಿ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಕೈಯಲ್ಲಾದರೆ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡಬೇಕು, ಕೆಟ್ಟದ್ದಂತೂ ಯಾವ ಕಾರಣಕ್ಕೂ ನಾವು ಮಾಡಬಾರ್ದು. ಹಾಗೆ ಗೋಮಾತೆಯನ್ನು ಉಳಿಸುವಂಥ ಕೆಲಸ ಆಗಲಿ, ಪ್ರತಿಯೊಂದು ಮನೆ ಮುಂದೆ ಯಾವುದಾದ್ರೂ ಗೋವು ಬಂದರೆ ಒಂದು ಸಣ್ಣದಾಗಿ ಒಂದು ಬಾಳೆಹಣ್ಣು ಕೊಡಿ, ಅದಕ್ಕೆ ಪ್ರೀತಿಯಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ಚಪಾತಿ ಆದರೂ ಅದಕ್ಕೆ ಕೊಡಿ. ಅದರ ಜೀವನ ಆಗತ್ತೆ, ಅದರ ಹಸಿವು ನೀಗತ್ತೆ. ಹಾಗೆ ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ